ಬಾವಿಗೆ ಇಣುಕಿ ಒಳಗಿದ್ದ ಬಬ್ಬುವಿನೊಡನೆ ಮಾತಾಡಿದಳು. ಅಯ್ಯ ಮಹಾಪುರುಷನೇ, ನೀನು ಯಾವುದೋ ಮೋಸದ ಬೆಲೆಗೆ ಬಿದ್ದಿರುವ ಹಾಗೆ ಕಾಣುತ್ತದೆ. ಇಲ್ಲಿ ಯಾರೋ ನಿನ್ನನ್ನು ಈ ಪರಿಸ್ಥಿತಿಗೆ ಬೇಕೆಂದೇ ತಂದಿದ್ದಾರೆ. ಅವರು ಯಾರೇ ಇರಲಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ನೀನು ಹೆದಲಬೇಡ, ನಿನ್ನನ್ನು ರಕ್ಷಿಸುವುದು ನನ್ನ ಧರ್ಮ. ಇದೋ ನಾನು ನನ್ನ ಮಾನ ಮುಚ್ಚಲು ಉಟ್ಟಂತಹ ಸೀರೆಯನ್ನೇ ನಿನ್ನ ಪ್ರಾಣ ರಕ್ಷಣೆಗಾಗಿ ಬಾವಿಯೊಳಗೆ ಕಳುಹಿಸುತ್ತೇನೆ. ಆದ್ರೆ ನೀನು ಮಾತ್ರ ಮೇಲೆ ಬರುವಾಗ ನನ್ನ ಷರತ್ತು ಮೀರಲೇಬಾರದು. ಒಂದು ವೇಳೆ ಮೀರಿದೆ ಎಂದಾದರೆ ಅದರಿಂದ ಆಗುವ ತೊಂದರೆಗೆ ನೀನು ತಲೆ ಕೊಡಬೇಕಾದೀತು. ಆದ್ದರಿಂದ ನೀನು ಮೇಲೆ ಬರುವಾಗ ಭೂಮಿಯನ್ನೇ ನೋಡಿಕೊಂಡು ಬರಬೇಕು. ಆಕಾಶವನ್ನು ನೋಡಿಕೊಂಡು ಬಂದರೆ ಅಪರಾಧವಾಗುತ್ತದೆ, ಎಚ್ಚರಿಕೆ ಎಂದು ಹೇಳಿ ತನ್ನೆಮಾನಿಗ ಬೆರ್ಮದೇವರನ್ನು ನೆನೆದು ತಾನು ಉಟ್ಟ 60 ಮೊಳದ ಸೀರೆಯನ್ನು ತನ್ನ ಮಾನ ಮುಚ್ಚಲು ಬೇಕಾಗುವಷ್ಟು, ಅಂದರೆ ಒರ್ಕುಂಟು ಸೀರೆಯನ್ನು ಉಟ್ಟು ಉಳಿದ ಸೀರೆಯನ್ನು ಬಾವಿಗೆ ಇಳಿಸುತ್ತಾಳೆ. ಆ ಸೀರೆಯ ತುದಿಯನ್ನು ಭದ್ರವಾಗಿ ಹಿಡಿದುಕೊಂಡು ಬಬ್ಬು ಮೇಲಕ್ಕೆ ಬರುತ್ತಾನೆ. ಇನ್ನೇನು ಕೆಲವೊಂದು ಹೆಜ್ಜೆ ಮೇಲೆ ಬರಲು ಬಾಕಿಯಿದೆ ಎನ್ನುವಾಗ ಮೇಲೆ ನೋಡುತ್ತಾನೆ. ಗಂಭೀರ ಸ್ವರೂಪದಿಂದ ಇದ್ದ ತನ್ನಿಮಾನಿಗಳನ್ನು ಮೇಲೆ ಬಂದ ಬಬ್ಬು ತದೇಕ ಚಿತ್ತದಿಂದ ನೋಡತೊಡಗುತ್ತಾನೆ. ಇದನ್ನು ಕಂಡ ತನ್ನಿಮಾನಿಗನ ಕೋಪ ನೆತ್ತಿಗೇರಿತು. ನಿಲ್ಲು, ಇನ್ನು ಒಂದು ಹೆಜ್ಜೆಯನ್ನು ಮುಂದಿಡಬೇಡ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ನಾನೊಬ್ಬ ಸಾಧಾರಣ ಸ್ತ್ರೀಯೆಂದು ಬಗೆದೆಯಾ? ನನ್ನ ಪೂರ್ವಪರಗಳನ್ನು ತಿಳಿಯದೆ ನೋಡಿದ ನಿನ್ನ ದೃಷ್ಟಿಯಿಂದಾಗಿ ಇನ್ನು ಮುಂದೆ ಮುಂಚಿರದನ್ನಾಯ ಬರಿಗೂ ಪರಿಕೆದನ್ನಾಯ ಬರಿಗೂ ಯಾವುದೇ ಸಾಂಸಾರಿಕ ಸಂಬಂಧ ಇರಕೂಡದು ಎಂದು ಗದರಿದಳು. ಈ ಅಬ್ಬರದ ಮಾತುಗಳನ್ನು ಕೇಳಿ ಬಬ್ಬು ತನಗರಿವಿಲ್ಲದಂತೆ ಸ್ತಂಭೀಭೂತನಾದ. ನಂತರ ಸಮಾಧಾನಗೊಂಡು, ಅಮ್ಮ ಶಕ್ತಿಮಾತೆ, ಕ್ಷಮಿಸು. ಅಪೂರ್ವವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ನೀನು ಯಾರು? ಎಲ್ಲಿಂದ ಬಂದೆ? ನನ್ನ ಪ್ರಾಣರಕ್ಷಣೆ ಮಾಡಿ ನನಗೆ ಪುನರ್ಜನ್ಮವನ್ನೇ ದಯಪಾಲಿಸಿದೆ. ನಿನ್ನ ಕುಲ ಯಾವುದು? ನೀನು ನನ್ನಿಂದ ವಯಸ್ಸಿನಲ್ಲಿ ಚಿಕ್ಕವಳಾಗಿ ಕಾಣುತ್ತೀಯ. ಆದ್ದರಿಂದ ನನ್ನ ಪ್ರಾಣರಕ್ಷಣೆ ಮಾಡಿದ ನಿನ್ನನ್ನು ನನ್ನ ಒಡಹುಟ್ಟಿದ ತಂಗಿ ಎಂದು ಭಾವಿಸುತ್ತೇನೆ ಎನ್ನುತ್ತಾನೆ. ಅವನ ಮಾತಿಗೆ ಉತ್ತರಿಸುತ್ತಾ ತನ್ನಿಮಾನಿಗಳು, ನಿನ್ನನ್ನು ನಾನು ಹೇಗೋ ರಕ್ಷಣೆ ಮಾಡಿದೆ ಎನ್ನುವುದಕ್ಕಿಂತಲೂ ನಿನಗೆ ಈ ಭೂಮಿಯಲ್ಲಿ ಮಾಡಬೇಕಾದ ಮಹತ್ ಕಾರ್ಯಗಳು ಎಷ್ಟೋ ಬಾಕಿಯಿದೆ ಎಂದು ಹೇಳಬಹುದು. ಅದಕ್ಕಾಗಿಯೇ ದೇವರು ನನ್ನನ್ನು ಇಲ್ಲಿಗೆ ಕಳುಹಿಸಿರಬಹುದು. ಎಷ್ಟೋ ಸಮಯದಿಂದ ನೀನು ಈ ಮುಚ್ಚಿದ ಬಾವಿಯೊಳಗೆ ಇದ್ದೆ ಎಂದರೆ ನೀನು ಸಾಧಾರಣದವನಲ್ಲ, ನೀನು ದೈವಿಕ ಶಕ್ತಿಯಿಂದ ಕೂಡಿದವನೇ ಆಗಿರಬೇಕು. ನನ್ನ ಹೆಸರು ತನ್ನಿಮಾನಿಗ ಎಂದು. ನನ್ನ ಬರಿ ಮುಂಚಿರದಾನಯ್ಯ. ಇವರು ನನ್ನ ಅಣ್ಣ ಮತ್ತು ನನ್ನ ಗಂಡ. ಹಾಗೇ ಅವರು ಕೋಟಿ ಚೆನ್ನಯ್ಯ ಮತ್ತು ಸಾರಮಾನ್ಯ ದೈವಗಳು ಹಾಗೂ ಗಂಡಗಣಗಳು. ನಾವು ಮುಗೇರರು. ಕೇಪುಲಾಜೆ ನಾಗಬ್ರಹ್ಮರ ಅನುಗ್ರಹದಿಂದ ನಾವು ಬ್ರಹ್ಮ ಮುಗೇರರು ಮತ್ತು ಅವರು ಬ್ರಹ್ಮ ಬೈದ್ಯರು. ನಾವೀಗ ಕಾಯ ಬಿಟ್ಟು ಮಾಯೆ ಸೇರಿದವರು. ಬಡಗಣ್ಣ ಮಾವೋರಿ ಗಂಗೆ ತೀರ್ಥ ಸ್ನಾನಕ್ಕಾಗಿ ಹೊರಟವರು ಈ ದಾರಿಯಲ್ಲಿ ಬರುತ್ತಿರುವಾಗ ನಿನ್ನ ರಕ್ಷಣೆ ಆಯಿತು. ದೈವ ಪ್ರೇರಣೆಯಿಂದಲೇ ನಾವು ಈ ದಾರಿಯಲ್ಲಿ ಬಂದಿರಬಹುದು. ಈಗ ನೀನು ಯಾರು? ನಿನ್ನನ್ನು ಯಾರು ಬಾವಿಯೊಳಗೆ ಹಾಕಿ ಸಮಾಧಿ ಮಾಡಲು ಅಂತಹ ಘೋರ ತಪ್ಪು ನೀನೇನು ಮಾಡಿದೆ ಎಂದು ಪ್ರಶ್ನಿಸಿದಳು. ಬಬ್ಬು ಸಮಾಧಾನವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸತೊಡಗಿದ. ತಂಗಿ, ನನ್ನನ್ನು ಬಬ್ಬು ಎಂದು ಕರೆಯುತ್ತಾರೆ. ಬಾರ್ಕೂರಿನ ಕೋಟೆಯನ್ನು ತ್ವರಿತವಾಗಿ ಕಟ್ಟಿದ್ದುದಕ್ಕಾಗಿ ನನ್ನನ್ನು ಕೋಟದ ಬಬ್ಬು ಎಂದು ಕರೆಯುತ್ತಾರೆ. ನನ್ನ ಸಾಕುತಾಯಿ ಸಿರಿಗಿಂಡೆಯವರು ನನ್ನನ್ನು ಬಬ್ಬು ಬಾರಗ ಎಂದು ಕರೆಯುತ್ತಿದ್ದರು. ನಾನು ಮುಂಡಾಲ ಜಾತಿಯವನು. ನನ್ನ ಬುದ್ಧಿವಂತಿಕೆ, ಮಂತ್ರ, ತಂತ್ರ ಇತ್ಯಾದಿಗಳಿಂದ ಮತ್ಸರಗೊಂಡು ಮಡಿವಂತ ಜನರಲ್ಲಿ ಕೆಲವರು ಪಿತೂರಿ ನಡೆಸಿ ಬಾವಿಯ ನೀರಿನ ದಂಡನ್ನು ತೋರಿಸಿಕೊಡಬೇಕೆಂದು ಕರೆಸಿ ಬಾವಿಗೆ ಇಳಿಸಿ ಮೋಸ ಮಾಡಿದರು. ನಾನು ಸಮಾಜಕ್ಕೆ ಯಾವ ಘೋರವಾದ ತಪ್ಪನ್ನು ಮಾಡಲಿಲ್ಲ ಎನ್ನುತ್ತಾನೆ. ನಂತರ ತನ್ನಿಮಾನಿಗಳು, ಏನೇ ಇರಲಿ, ನನ್ನ ಷರತ್ತದ ಪ್ರಕಾರ ನೀನು ನಡೆದುಕೊಳ್ಳದೆ ಅಪರಾಧ ಮಾಡಿದೆ. ಹೆಣ್ಣಿಗೆ ಪ್ರಾಣಕ್ಕಿಂತ ತನ್ನ ಮಾನವೇ ದೊಡ್ಡದು. ಅಂಥದ್ರಲ್ಲಿ ನಾನು ಮಾನರಕ್ಷಣೆಗಾಗಿ ಉಡುವಂಥ ನನ್ನ ಸೀರೆಯನ್ನೇ ನಿನ್ನ ಪ್ರಾಣರಕ್ಷಣೆಗಾಗಿ ಬಳಸಿದೆ. ನೀನು ಯೋಚಿಸಬೇಕು. ನಿನ್ನ ತಾಯಿ ಕೂಡ ಒಬ್ಬಳು ಹೆಣ್ಣು. ಹೆಣ್ತನದ ಬಡ್ಡಿ ಕೀಳರಿಮೆ ಬೇಡ. ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟ ಮೇಲೆ ಏನೇ ಆದರೂ ರಕ್ಷಿಸಿಯೇ ರಕ್ಷಿಸುತ್ತೇನೆ. ಮಾತಿಗೆ ತಪ್ಪುವವಳಲ್ಲ ಈ ತನ್ನಿಮಾನಿಗ. ಆದ್ದರಿಂದ ತಪ್ಪು ಯಾವತ್ತೂ ತಪ್ಪೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎನ್ನುತ್ತಾಳೆ. ಬಬ್ಬು ಪ್ರತ್ಯುತ್ತರವಾಗಿ, ನಾನು ನಿನ್ನ ಮೇಲಿನ ಕೆಟ್ಟ ಭಾವನೆಯಿಂದ ಖಂಡಿತವಾಗಿಯೂ ಮೇಲೆ ನೋಡಲಿಲ್ಲ. ನನ್ನನ್ನು ರಕ್ಷಿಸಿದ ಶಕ್ತಿಮಾತೆ ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲದಿಂದ ನೋಡಿದೆ. ಆದರೂ ಮಾತನ್ನು ಮೀರಿದ್ದೇನೆ ಎಂದು ನನಗೆ ಮನವರಿಕೆಯಾಗಿದೆ. ಶಾಂತಳಾಗಿ ನನ್ನ ತಪ್ಪನ್ನು ಮನ್ನಿಸು ಎಂದು ಪ್ರಾರ್ಥಿಸಿಕೊಂಡ. ತನ್ನ ಮಾತನ್ನು ಮುಂದುವರಿಸುತ್ತಾ, ಮುಂದೆ ನನ್ನ ಆರಾಧನೆ ಸಮಯದಲ್ಲಿ
ನಿನ್ನನ್ನು ನನ್ನ ತಂಗಿಯೆಂದು ಭಾವಿಸಿ ನನ್ನ ಬಲಭಾಗದಲ್ಲಿ ಸ್ಥಾನಮಾನ ಕೊಡುತ್ತೇನೆ ಎಂದು ಬಬ್ಬು ತನ್ನಿಮಾನಿಗನಿಗೆ ಭರವಸೆಯನ್ನು ಕೊಡುತ್ತಾನೆ. ಅವನ ಮಾತುಗಳನ್ನು ಕೇಳುತ್ತಾ, ಬಬ್ಬು, ನೀನು ತಪ್ಪಾಗಿ ನಡೆದದ್ದು ಧಾರ್ಮಿಕ ನೆಲೆಯಲ್ಲಿ ತಪ್ಪಾಗಿದೆ. ಅದರ ಪರಿಹಾರಕ್ಕಾಗಿ ನಾನು ನನ್ನ ಗೆಜ್ಜೆ ಕತ್ತಿಯಿಂದ ಭೂಮಿಯ ಮೇಲೆ 16 ಗೆರೆಗಳನ್ನು ಹಾಕುತ್ತೇನೆ. ಇದು ನಿನ್ನ ಜನಾಂಗದ 16 ಬರಿಗಳಿಗೆ ಸಮಾನವಾಗಿದೆ. ಆದ್ದರಿಂದ ನೀನು ಒಂದೊಂದು ಗೆರೆಗಳಿಗೆ 16 ಸಲದಂತೆ ನಿನ್ನ ಆಯುಧದಿಂದ ನಿನ್ನ ಮುಂದಲೆಗೆ ಕಡಿದುಕೊಳ್ಳಬೇಕು. ಆ ಸಂದರ್ಭದಲ್ಲಿ ತಲೆಯಿಂದ ಸುರಿಯುವ ರಕ್ತವನ್ನು ಭೂಮಿಗೆ ಸುರಿಯಬೇಕು. ಇದು ದೈವ ಸಂಕಲ್ಪ ಎಂದು ಅಪ್ಪಣೆ ಕೊಡುತ್ತಾಳೆ. ಈ ಬಬ್ಬುನಿಗೆ ತನ್ನಿಮಾನಿಗಳ ದಿಟ್ಟ ನಡೆನುಡಿಗಳಿಂದ ಬಹಳ ಸಂತೋಷವಾಯಿತು. ಇನ್ನು ಮುಂದೆ ನಾನು ಏಕಾಂಗಿಯಲ್ಲ, ನಾವು 2 ಶಕ್ತಿಗಳು ಒಟ್ಟು ಸೇರಿ ಮುಂದಕ್ಕೆ ಭಕ್ತರ ರಕ್ಷಣೆ ಕಾರ್ಯ ಮಾಡೋಣ. ಜಾತಿ ಎರಡಾದರೂ ನೀತಿಯಲ್ಲಿ ನಾವಿಬ್ಬರು ಒಂದು ಎಂದು ನಾಡಿಗೆ ಸಾರೋಣ ಎಂದನು. ನಂತರ ಬಬ್ಬು, ನಾವು ಕೊಡಂಕೂರಿಗೆ ಹೋಗಬೇಕಾಗಿದೆ ಎಂದಾಗ ತನ್ನಿಮಾನಿಗ, ನಾವು ಸಮುದ್ರ ಸ್ನಾನಕ್ಕಾಗಿ, ಅಂದರೆ 7 ಗಂಗೆ ಮಾವೋರಿ ಗಂಗೆ ತೀರ್ಥ ಸ್ನಾನಕ್ಕಾಗಿ ಹೊರಟವರು. ನನ್ನ ಗಂಡ ಮತ್ತು ಅಣ್ಣನಾದ 7 ಬೆಯ್ಯು ಮತ್ತು ಕೋಟಿ ಚೆನ್ನಯ್ಯರು ನನ್ನಗಾಗಿ ಕಾಯುತ್ತಿದ್ದಾರೆ. ಆದ್ದರಿಂದ ನಾನು ಹೊರಡಬೇಕು ಎಂದು ತನ್ನಿಮಾನಿಗ ಹೊರಡಲು ಅನುವಾದಳು. ಹಾಗಾದರೆ ನಾನು ನಿಮ್ಮೊಂದಿಗೆ ಬರುತ್ತೇನೆ. ನನ್ನ ಪ್ರಾಣರಕ್ಷಣೆಗೆ ನೀವೆಲ್ಲ ಶ್ರಮಿಸಿದವರು. ನಂಜು ಮತ್ಸರಗಳಿಂದ ಕೂಡಿದ ಮಂದಿ ಈ ಬಾವಿಯಲ್ಲಿ ನನ್ನನ್ನು ಬಂಧಿಸಿ ಮಲಿನಗೊಳಿಸಿದ್ದಾರೆ. ಅಲ್ಲದೆ ನನಗೆ ಪುನರ್ಜನ್ಮವೂ ದೊರೆತಿದೆ. ನನ್ನ ಮೈಯ ಮಲಿನತೆಯನ್ನು ತೊಳೆಯಬೇಕಾಗಿದೆ. ಈ ಸ್ಥಳ ಬಬ್ಬುಕಟ್ಟೆ ಎಂದು ಪ್ರಸಿದ್ಧಿ ಪಡೆಯಲಿ. ನಾನು ಬರುತ್ತೇನೆ, ಹೋಗೋಣ ಎಂದು ಮುಂದೆ ಸಾಗಿದರು. ಮುಂದಿನ ದಾರಿ ಸುಗಮವಾಗಲಿ ಎಂದು ಪಡುಬಿದ್ರಿಯ ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವರಿಗೂ ವಂದಿಸಿದರು. ಜಲ ನೋಡಿ ನೆಲೆಯೂರಿದಂಥ ಪವಿತ್ರವಾದ ದಟ್ಟ ಬನದ ಬ್ರಹ್ಮಸ್ಥಾನದಲ್ಲಿ ಕಲ್ಲಮಾಟೆಯ ಒಳಗಿನಿಂದ ಉದಿಸಿ ಬಂದ ನಾಗಬ್ರಹ್ಮ ದೇವರಿಗೂ ನಮಿಸಿದರು. ಗಗ್ಗಲ್ಲ ಕೋಟೆ ಎಂದೇ ಪ್ರಸಿದ್ಧಿ ಪಡೆದ ಕಲ್ಲಟ್ಟೆಯ ಧರ್ಮಜಾರಂದಾಯ ಬಂಟರಿಗೆ ಮಾಯದ ಭೇಟಿ ಕೊಟ್ಟರು. ಗಗ್ಗಲ್ಲ ಕೋಟೆಯ ಮುಚ್ಚಿದ ಬಾಕಿಲ್ಲೆಂಬಲ್ಲಿ ಕರಿಯ ನೇರಳೆ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆದು ಉತ್ತರಾಭಿಮುಖವಾಗಿ ಸಾಗಿದರು. ಇವರೊಂದಿಗೆ ಧರ್ಮಜಾರಂದಾಯ, ಬಂಟ, ಜುಮಾದಿ ಮುಂತಾದ ರಾಜನ್ ದೈವಗಳೂ ಕೂಡ ಸೇರಿಕೊಂಡು ಪವಿತ್ರವಾದ ಬಡಕಾಯಿ ಮಾವೋರಿ ಗಂಗೆ ತೀರ್ಥ ಸ್ನಾನಕ್ಕಾಗಿ ಗುಂಪು ಗುಂಪಾಗಿ ಹೊರಟರು. ಕಾಪು ಪಲ್ಲಿದ ಪಡ್ಡು ಮಹಾಮಾಯೆಗೆ ಭೇಟಿ ಕೊಟ್ಟರು. ಮಹಾಮಾಯೆಯ ವಾಹನವಾದ ಪಿಲಿಚಂಡಿ ದೈವ ಮತ್ತು ಮಹಾಮಾಯೆಯ ಗಂಡಗಣಗಳೂ ಕೂಡ ಸೇರಿಕೊಂಡರು. ಹೀಗೆ ಸಾರಮಾನ್ಯ ದೈವಗಳು 108 ಗಂಡಗಣಗಳು ಕೂಡಿಕೊಂಡು ಹೊರಟರು. ಸಮುದ್ರದ ಅಲೆಗಳ ಹಬ್ಬರ ಕೇಳತೊಡಗಿತು. ಇನ್ನೇನು ಸಮುದ್ರ ಸ್ನಾನ ಮಾಡಿ ಮೈಲಿಗೆ ಕಳಚು ಮಡಿವಂತರಾಗಬೇಕೆನ್ನುವಷ್ಟರಲ್ಲಿ ಸಮುದ್ರದ ಬಂಡಕಲ್ಲಿಗ ಒಂದು ಕಾಲು, ಇನ್ನೊಂದು ಕಾಲನ್ನು ಘಟ್ಟದ ಮೇಲೆ ಇಟ್ಟು ಬೃಹತ್ ದೇಹದೊಂದು ಶಕ್ತಿ ನಿಂತಿರುವುದು ದೂರದಿಂದಲೇ ಕಾಣುತ್ತಿತ್ತು. ಕೆಲವರು ಪೆಚ್ಚುಮೊರೆ ಮಾಡಿಕೊಂಡು ದಾರಿ ಬದಿಗಳಲ್ಲಿ ನಿಂತಿದ್ದರು. ಕಾರಣವೇನೆಂದು ತಿರೆದಾಗ ಸಮುದ್ರದಲ್ಲಿ ದುಡಿದು ಜೀವನ ನಡೆಸುವ ಜನರ ಆರಾಧ್ಯ ದೈವ ಬಬ್ಬರೆಯ ಸಮುದ್ರದಲ್ಲಿ ಸ್ನಾನಕ್ಕೆ ಅಡ್ಡಿ ಮಾಡುತ್ತಿದ್ದಾನೆ ಎಂದು ತಿಳಿಯಿತು. ಬಹಳಷ್ಟು ದೈವಗಳು ಸಮಾಧಾನದಿಂದ ಬಬ್ಬರೆಯನ ಮನವೊಲಿಸಿದರು. ಬಬ್ಬರೆಯ ದೈವದ 2 ಕಾಲುಗಳ ನಡುಭಾಗದಿಂದ, ಅಂದರೆ ಸಂಧಿಯಿಂದ ಹೋಗಿ ಸ್ನಾನ ಮಾಡಬೇಕು. ಇಲ್ಲವಾದರೆ ಕಾಲು ತೆಗೆಯುವುದಿಲ್ಲ, ಸಮುದ್ರದಲ್ಲಿ ಸ್ನಾನ ಮಾಡಲು ಬಿಡುವುದಿಲ್ಲ. ಇದು ನನ್ನ ಅಧಿಕಾರದ ಪ್ರದೇಶ ಎಂದು ಆರ್ಭಟಿಸುತ್ತಿದ್ದ ಬಬ್ಬರೆಯ. ಕೋಟಿ ಚೆನ್ನಯ್ಯರು, ಧರ್ಮಜಾರಂದಾಯ, ಜುಮಾದಿಯಾದಿ ಎಲ್ಲರೂ ಪ್ರಯತ್ನಿಸಿದರು. ನಂತರ ಬಾರೇಪಾಡು ಬಾಕ್ಯಾರ್ನಲ್ಲಿ ಸಾರಮಾನ್ಯ ದೈವಗಳು ಮತ್ತು 108 ಗಂಡಗಣಗಳು ಸಭೆ ಸೇರಿ ಈ ಬಗ್ಗೆ ಚರ್ಚಿಸಿದರು. ರಾಜನ್ ದೈವಗಳು ಒಂದು ತೀರ್ಮಾನಕ್ಕೆ ಬಂದರು. ಈ ಕಾರ್ಯಕ್ಕೆ ಬಬ್ಬೂನೇ ಸರಿ ಎಂದು ನಿರ್ಧರಿಸಿದರು. ಅಲ್ಲದೆ ನಾವು ಕೂಡ ಮಾಯಾವಿಗಳು, ಅಹಂಕಾರಕ್ಕೆ ಆರ್ಭಟಕ್ಕೆ ಹೆದರುವುದಿಲ್ಲ, ಸತ್ಯದ ದಾರಿಯಲ್ಲಿ ನಡೆದರೆ ಒಳಿತು. ಸಮುದ್ರ ಯಾರ ಸೊತ್ತು ಅಲ್ಲ. ನಮ್ಮ ಎಲ್ಲಾ ಶಕ್ತಿಗಳನ್ನು ಒಟ್ಟು ಸೇರಿಸಿ ನಿನಗೆ ಧಾರೆ ಎರೆಯುತ್ತೇವೆ. ಪಿಲಿಚಂಡಿಯನ್ನು ಕರೆದು ಮಾರಿಸೂಟೆಯನ್ನು ಹೊತ್ತಿಸಿ ಬಬ್ಬರೆಯಲ ಕಾಲಿಗೆ ಬೆಂಕಿಯಿಡು ಎಂದರು. ಬೊಟ್ಟೋ, ನಿನ್ನ ಅಡ್ಡಾಣಿ ಬಾಲಿನಿಂದ ಬಬ್ಬರೆಯನ ಕಾಲನ್ನು ಕಡಿದುಬಿಡು ಎಂದರು. ನಿನಗೆ ಈ ಕಾರ್ಯಕ್ಕಾಗಿ ಸೇಜಪಾಲ ಕೊಡುವುದಾಗಿ ಭರವಸೆ ನೀಡಿದರು. ಆಗ ಬಬ್ಬು ರಣಭೀರವ ರೂಪ ತಾಳಿದ. ಸಾರಮಾನ್ಯ ದೈವಗಳ ಮಾತಿಗೂ ಬೆಲೆ ಕೊಡಲಿಲ್ಲ. ಎಂದು ಮೇಲೆ ಸರಿ, ಕೊಂದರೆ ಪಾಪವಿಲ್ಲ ಎನ್ನುವಂತೆ ವೀರಾವೇಶದಿಂದ ತನ್ನ ಅಡ್ಡಾಣಿ ಬಾಲಿನಿಂದ ಬಲವಾಗಿ ಕಡಿದು ಬಬ್ಬರೆಯನ ಒಂದು ಕಾಲನ್ನು ತುಂಡರಿಸಿದ. ನಿಯಂತ್ರಣ ತಪ್ಪಿ ಬೊಬ್ಬರೆಯ ಧರೆಗೆರದ. ತಾನು ಸಾರಮಾನ್ಯ ದೈವಗಳಿಗೆ ಮಾನ್ಯತೆ ಕೊಡದೆ ಅಹಂಕಾರದಿಂದ ಈ ರೀತಿ ನಡೆದುದರಿಂದಲೇ ನನ್ನ ಕಾಲನ್ನು ಕಳೆದುಕೊಳ್ಳುವಂತಾಯಿತು ಎಂದು ಮಮ್ಮಲ ಮರುಗಿದ. ಕಾಲಿನ ಗಾಯದಿಂದ ಹರಿದ ರಕ್ತ ಸಮುದ್ರ ಸೇರಿ ಕೆಂಪು ಸಮುದ್ರದಂತೆ ಕಾಣಿಸಿತು. ಬೊಬ್ಬರೆಯ ಕೋಟೆಯ ಬಬ್ಬು ಸ್ವಾಮಿಯ ಕ್ಷಮೆ ಕೇಳಿದ. ಬಬ್ಬು ಕ್ಷಮಿಸಿದ. ಬಬ್ಬು ಮಾಡಿದ ಮಹಾಕಾರ್ಯಕ್ಕೆ ಸೇಜಪಾಲವಾಗಿ ಅತ್ತರದೊಂಪ ಕೋಲುಗಗ್ಗರ, ಕಂಚಿ ಹಿತ್ತಾಳೆಯ ಆಭರಣಗಳು, ಮಧುಮಗಳಂತೆ ಬೆಳೆದ ಹೆಣ್ಣು ಕೋಳಿ, ಅಡ್ಡಾಣಿ ಇತ್ಯಾದಿಗಳನ್ನು ಕೊಡುವುದಾಗಿ ಭರವಸೆ ನೀಡಿದರು. ಎಲ್ಲರೂ ಸಂತೋಷದಿಂದ ಪವಿತ್ರವಾದ ಗಂಗೆ ತೀರ್ಥದಲ್ಲಿ ಸ್ನಾನ ಮಾಡಿ ಮಡಿವಂತರಾದರು.